ಇದೇ ಏಪ್ರಿಲ್ ತಿಂಗಳಿನಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳಿಂದಾಗಿ ಲಾಭದೃಷ್ಟಿ ಯೋಗ ನಿರ್ಮಾಣವಾಗಲಿದೆ. ಈ ಯೋಗ 5 ರಾಶಿಯವರಿಗೆ ಬಹಳಷ್ಟು ಮಂಗಳದಾಯಕವಾಗಿರೋದರೊಂದಿಗೆ ಲಾಭದಲ್ಲಿ ಹೆಚ್ಚಳವನ್ನು ಹೊಂದುವಂಥ ಅವಕಾಶ ಕೂಡ ಲಭಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಚಲನೆ ಮತ್ತು ಅವುಗಳ ದೃಷ್ಟಿ ನಿಮ್ಮ ಜೀವನದ ಮೇಲೆ ಬಲವಾದ ಪ್ರಭಾವವನ್ನು ಬೀರುತ್ತೆ. 2026 ಏಪ್ರಿಲ್ 13ರ ದಿನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಮಹತ್ವಪೂರ್ಣವಾದ ದಿನವಾಗಿರೋದು. ಈ ದಿನ ಸುಖ ಐಶ್ವರ್ಯವನ್ನು ಕರುಣಿಸುವ ಶುಕ್ರ ಮತ್ತು ಗುರು ಗ್ರಹಗಳು ಪರಸ್ಪರ 90 ಡಿಗ್ರಿ ಕೋನದಲ್ಲಿ ಚಲಿಸಲಿವೆ. ಜ್ಯೋತಿಷ್ಯದಲ್ಲಿ ಈ ಸ್ಥಿತಿಯನ್ನು ಲಾಭದೃಷ್ಟಿ ಯೋಗ ಅಂತ ಕರೆಯಲಾಗುತ್ತೆ. ಯಾವಾಗ ಎರಡು ಬಹಳ ಶುಭ ಗ್ರಹಗಳು ಪರಸ್ಪರ ಈ ವಿಶೇಷ ದೃಷ್ಟಿಯಿಂದ ನೋಡ್ತವೋ ಆ ಸಂದರ್ಭದಲ್ಲಿ ಜೀವನದಲ್ಲಿ ಸುಖ, ಸಮೃದ್ಧಿ, ಸೌಭಾಗ್ಯಕ್ಕಾಗಿ ಉತ್ತಮ ಮಾರ್ಗಗಳು ಗೋಚರಿಸ್ತವೆ. ಹಾಗಾಗಿ ಗುರು ಮತ್ತು ಶುಕ್ರ ಸಂಯೋಗದಿಂದ ನಿರ್ಮಾಣಗೊಳ್ಳಲಿರುವ ಲಾಭದೃಷ್ಟಿ ಯೋಗ ಯಾವ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವಂತೆ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಗೆ ಸೇರಿದ ಜನರಿಗೆ ಗುರು ಶುಕ್ರರಿಂದ ರೂಪುಗೊಳ್ಳಲಿರುವ ಲಾಭದೃಷ್ಟಿ ಯೋಗ ನಿಮ್ಮ ಪದವಿ ಪ್ರತಿಷ್ಠೆಯಲ್ಲಿ ಬಹಳಷ್ಟು ವೃದ್ಧಿಯನ್ನು ಉಂಟು ಮಾಡುತ್ತೆ. ಹಾಗೆ ನೀವು ಬಹಳ ಸಮಯದಿಂದ ಬಡ್ತಿ ಅಥವಾ ಹೊಸ ಕೆಲಸದ ಹುಡುಕಾಟದಲ್ಲಿದ್ದರೆ 2026ರ ಏಪ್ರಿಲ್ 13ರ ನಂತರ ನಿಮಗೆ ಮೊದಲಿಗಿಂತಲೂ ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ಉತ್ತಮ ಅವಕಾಶಗಳು ದೊರಕುವ ಯೋಗ ನಿರ್ಮಾಣಗೊಳ್ಳುತ್ತೆ. ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೀತಾರೆ ಮತ್ತು ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೀವು ಗುರು ಮತ್ತು ಶುಕ್ರರ ಶುಭ ಪ್ರಭಾವದಿಂದಾಗಿ ಪಡೆಯಬಹುದಾಗಿದೆ. ಇನ್ನು ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಗುರುವಿನ ಈ ದೃಷ್ಟಿ ಯೋಗ ಲಾಭದೃಷ್ಟಿ ಯೋಗ ಏನಿದೆ, ಇದು ಧನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವಂತೆ ಮಾಡುತ್ತೆ. ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಹಳೆಯ ಹೂಡಿಕೆಗಳಿಂದ ಹಠಾತ್ ದೊಡ್ಡ ಲಾಭವನ್ನು ಪಡೆಯುವ ಯೋಗ ಕೂಡ ನಿರ್ಮಾಣಗೊಳ್ಳುತ್ತೆ. ಮಿಥುನ ರಾಶಿಗೆ ಸೇರಿದ ಜನರು ವ್ಯಾಪಾರ ವ್ಯವಹಾರವನ್ನು ವಿಸ್ತರಿಸಬೇಕು ಅಂತ ಯೋಚನೆಯಲ್ಲಿದ್ದರೆ ಗುರು ಶುಕ್ರರ ವಿಶೇಷ ಅನುಗ್ರಹದಿಂದ ಈ ಅವಧಿಯಲ್ಲಿ ಹೂಡಿಕೆಯನ್ನು ಮಾಡೋದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಸಿಗ್ತವೆ. ಈ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಯೋಗ ಕೂಡ ನಿರ್ಮಾಣಗೊಳ್ಳಲಿದೆ. ಇನ್ನು ಸಿಂಹರಾಶಿಗೆ ಸೇರಿದ ಜನರಿಗೆ ಗುರು ಮತ್ತು ಶುಕ್ರರ ಈ ಲಾಭದೃಷ್ಟಿ ಯೋಗ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸಂತೋಷದಲ್ಲಿ ಹೆಚ್ಚಳವನ್ನು ಉಂಟು ಮಾಡುತ್ತೆ. ಹಾಗೆ ಈ ಅವಧಿಯಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ, ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ಹೊಂದುವ ಸಾಧ್ಯತೆ ಕೂಡ ಇದೆ. ಹಾಗೆ ಗುರು ಮತ್ತು ಶುಕ್ರರ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವಾದ ವಿವಾದಗಳು ನಡೀತಾ ಇದ್ದರೆ ಗುರುಗ್ರಹದ ಕೃಪೆಯಿಂದಾಗಿ ಅವುಗಳೆಲ್ಲವೂ ಪರಿಹಾರವನ್ನು ಹೊಂದುವ ಯೋಗ ಕೂಡ ನಿಮಗೆ ಲಭಿಸುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತಹ ಸಿಂಹರಾಶಿಗೆ ಸೇರಿದ ಜನರಿಗೆ ಮಕ್ಕಳಿಂದ ಶುಭ ಸುದ್ದಿಯನ್ನು ನೀವು ಪಡಿತೀರಿ. ಮನೆಯಲ್ಲಿ ಹಬ್ಬದ ವಾತಾವರಣ ಇರುವಂತಹ ಒಂದು ವಾತಾವರಣ ಅಂದರೆ ಅವಕಾಶ ಕ್ರಿಯೇಟ್ ಆಗುತ್ತೆ. ಇನ್ನು ತುಲಾರಾಶಿ, ಶುಕ್ರ ಗ್ರಹವು ತುಲಾರಾಶಿ ಅಧಿಪತಿಯಾಗಿದೆ. ಹಾಗಾಗಿ ಬಹಳಷ್ಟು ಸಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಈ ಅವಧಿಯಲ್ಲಿ ಪ್ರಭಾವ ಬೀರುತ್ತೆ. ಹೀಗೆ ಅವಿವಾಹಿತ ತುಲಾರಾಶಿಗೆ ಸೇರಿದ ಜನರಾಗಿದ್ದರೆ ಗುರು ಶುಕ್ರರ ವಿಶೇಷ ಅನುಗ್ರಹದಿಂದ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ದೊರಕುವ ಸಂಭವ ಕೂಡ ಕಂಡುಬರ್ತಾ ಇದೆ. ಗುರು ಶುಕ್ರರ ವಿಶೇಷ ಅನುಗ್ರಹದೊಂದಿಗೆ ತುಲಾರಾಶಿಗೆ ಸೇರಿದ ಜನರು ಕಲೆ, ಮಾಧ್ಯಮ ಮತ್ತು ರಚನಾತ್ಮಕ ಕೆಲಸಗಳಿಗೆ ಸಂಬಂಧಿಸಿದಂತೆ ದೊಡ್ಡ ಹೆಸರನ್ನು ಗಳಿಸಲು ಸಾಧ್ಯವಾಗುತ್ತೆ. ಈ ಅವಧಿಯಲ್ಲಿ ತಮ್ಮ ಜೀವನ ಶೈಲಿಗೆ ಸಂಬಂಧಿಸಿದಂತೆ ಐಷಾರಾಮಿ ಹಾಗೂ ನೆಮ್ಮದಿಯಿಂದ ಕೂಡಿದ ಜೀವನವನ್ನು ಪಡೆಯುವ ಯೋಗ ಈ ತುಲಾರಾಶಿಯವರಿಗೆ ಸಿಗತ್ತೆ. ಇನ್ನು ಧನುರಾಶಿಯವರಿಗೆ ಗುರುಗ್ರಹ ಧನುರಾಶಿ ಅಧಿಪತಿಯಾಗಿದ್ದಾನೆ. ಹಾಗಾಗಿ ಗುರು ಮತ್ತು ಶುಕ್ರನಿಂದ ನಿರ್ಮಾಣಗೊಳ್ಳಲಿರುವ ಲಾಭದೃಷ್ಟಿ ಯೋಗ ನಿಮ್ಮ ಅದೃಷ್ಟದ ಬಾಗಿಲನ್ನು ಈ ಸಂದರ್ಭದಲ್ಲಿ ತೆರೆಯುವಂತೆ ಮಾಡುತ್ತೆ. ಈ ಅವಧಿಯಲ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳಬೇಕೆಂಬ ಆಸೆಯನ್ನು ಹೊಂದಿರುವ ಧನುರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಕನಸು ನನಸಾಗುತ್ತೆ. ಧನುರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತಾರೆ ಮತ್ತು ಯಾವುದಾದರೂ ಆಧ್ಯಾತ್ಮಿಕ ಗುರುಗಳ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನದ ಪ್ರಾಪ್ತಿಯಾಗುವ ಯೋಗ ಸಿಗುತ್ತೆ. ಗುರು ಶುಕ್ರರ ವಿಶೇಷ ಕೃಪೆಯಿಂದಾಗಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಕಾಣ್ತೀರಿ. ಮತ್ತು ಧನುರಾಶಿಗೆ ಸೇರಿದ ಜನರು ಇಲ್ಲಿ
ನಿಮ್ಮ ಅಪೂರ್ಣವಾದಂತಹ ಕೆಲಸಗಳೆಲ್ಲವೂ ಕೂಡ ಒಂದರ ನಂತರ ಇನ್ನೊಂದರಂತೆ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.